ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಆಧುನಿಕ ಭಾರತ ಇತಿಹಾಸದ ಪ್ರಶ್ನೆಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಪ್ರಶ್ನೆ 1, ಸೈಮನ್ ಆಯೋಗವನ್ನು ರಚಿಸಿದಾಗ ಇಂಡಿಯಾದ ವೈಸ್ರಾಯ್ ಯಾರಾಗಿದ್ದರು? ಸರಿಯಾದ ಉತ್ತರ ಇರ್ವಿನ್. ಇವನು ಇಂಡಿಯಾದ ವೈಸ್ರಾಯ್ ಆಗಿದ್ದ. ಸೈಮನ್ ಆಯೋಗ ಭಾರತಕ್ಕೆ ಬಂದ ವರ್ಷ 1928. ಪ್ರಶ್ನೆ 2, ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣ? ಸರಿಯಾದ ಉತ್ತರ ಬಿ. ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ, ಆದ ಕಾರಣ ರಾಷ್ಟ್ರೀಯವಾದಿಗಳು ಸೈಮನ್ ಆಯೋಗದ ಮೇಲೆ ಪ್ರತಿಭಟಿಸಿದರು. ಸೈಮನ್ ಆಯೋಗವನ್ನು ಪ್ರತಿಭಟಿಸಲು ಹೋಗಿ ನಿಧನ ಹೊಂದಿದ ಸ್ವತಂತ್ರ ಹೋರಾಟಗಾರ ಯಾರೆಂದರೆ ಅದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಪ್ರಶ್ನೆ 3, ಕೆಳಕಂಡವರಲ್ಲಿ ಯಾರು ದುಂಡು ಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದ್ದವರು? ಸರಿಯಾದ ಉತ್ತರ ಎ. ಡಾಕ್ಟರ್ BR ಅಂಬೇಡ್ಕರ್. ದುಂಡು ಮೇಜಿನ ಸಭೆಗಳು ನಡೆದ ವರ್ಷ 1930, 1931, 1932ರಲ್ಲಿ ದುಂಡು ಮೇಜಿನ ಸಭೆಗಳು ನಡೆದವು. ಪ್ರಶ್ನೆ 4, ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ ಯಾವುದು? ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಬೇಗ ಕಾಮೆಂಟ್ ಮಾಡಿ ತಿಳಿಸಿ. ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಯಾವಾಗ ಬಂತು ಎಂದು ಕೇಳಿದಾಗ 1942 ಆಗಸ್ಟ್ 8ರಂದು ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಬಂದಿತು. ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ ಲೇಬರ್ ಪಕ್ಷ. ಪ್ರಶ್ನೆ 5, ಬ್ರಿಟಿಷ್ ಸರ್ಕಾರವು ಸಮಾನ ವೇದಿಕೆಯಲ್ಲಿ ರಾಜದ್ರೋಹ ಮಾಡುವ ಸನ್ಯಾಸಿ ಅಂದರೆ ಮಹಾತ್ಮ ಗಾಂಧೀಜಿಯವರೊಡನೆ ಫೆಬ್ರವರಿ-ಮಾರ್ಚ್ 1931ರಲ್ಲಿ ಚರ್ಚೆ ಬೇಡ ಎಂದು ತೀವ್ರ ವಿರೋಧ ವ್ಯಕ್ತಪಡಿಸಿದ ವ್ಯಕ್ತಿ ಯಾರು? ಇದಕ್ಕೆ ಉತ್ತರ ವಿನ್ಸ್ಟನ್ ಚರ್ಚಿಲ್. ಮಹಾತ್ಮ ಗಾಂಧೀಜಿಯವರನ್ನು ಅರೆಬೆತ್ತಲೆ ಫಕೀರ ಎಂದು ಕರೆದವರು ವಿನ್ಸ್ಟನ್ ಚರ್ಚಿಲ್. ಯಾರು? ವಲ್ಲಭಾಯ್ ಪಟೇಲ್ರವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿರುವ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಬಿ. ಮಹಾತ್ಮ ಗಾಂಧೀಜಿ. ಭಾರತದ ಪ್ರಥಮ ಉಪ ಪ್ರಧಾನಿ ಮತ್ತು ಪ್ರಥಮ ಗೃಹ ಸಚಿವರು ಸರ್ದಾರ್ ವಲ್ಲಭಾಯ್ ಪಟೇಲ್. 7ನೇ ಪ್ರಶ್ನೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಇರುವ ಜಿಲ್ಲೆ? ಇದಕ್ಕೆ ಉತ್ತರ ಎ. ಚಿಕ್ಕಬಳ್ಳಾಪುರ. ಈ ವಿದುರಾಶ್ವತ್ಥ ದುರಂತ ನಡೆದ ವರ್ಷ 1938 ಏಪ್ರಿಲ್ 25. ಹಾಗೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ವಿದುರಾಶ್ವತ್ಥ. ಪ್ರಶ್ನೆ 8, ಮುಸ್ಲಿಂ ಲೀಗ್ ಪ್ರಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? ಉತ್ತರ ಬಿ. 1940ರಲ್ಲಿ. 9ನೇ ಪ್ರಶ್ನೆ, ಭಗತ್ ಸಿಂಗ್ ಪೊಲೀಸ್ ಕಮಿಷನರ್ ಸ್ಯಾಂಡರ್ಸ್ನನ್ನು ಗುಂಡಿಕ್ಕಿ ಕೊಲ್ಲಲು ಕಾರಣ? ಆತ ಸರಿಯಾದ ಉತ್ತರ ಸಿ. ಶಾಂತಿಯುತವಾದ ಮೆರವಣಿಗೆಯ ಮೇಲೆ ರಾಟಿ ಪ್ರವಾಹ ನಡೆಸಿ ಅದರಲ್ಲಿ ಲಾಲಾ ಲಜಪತ್ ರಾಯರನ್ನು ಗಾಯಗೊಳ್ಳಲು ಕಾರಣನಾದನು. ಆದ್ದರಿಂದ ಭಗತ್ ಸಿಂಗ್ ಪೊಲೀಸ್ ಕಮಿಷನರ್ ಮೇಲೆ ಗುಂಡಿಕ್ಕಿ ಕೊಂದರು. ಪ್ರಶ್ನೆ 10, ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಯಾವುವು? ಉತ್ತರ ಸಿ. ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು. ಇವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗಗಳಾಗಿದ್ದವು. ಪ್ರಶ್ನೆ 11, ಕೆಳಗಿನ ಯಾವ ಜೋಡಣೆ ತಪ್ಪಾಗಿದೆ? ಇಲ್ಲಿ 4 ಆನ್ಸರ್ ಇವೆ, ಯಾವ್ಯಾವ ಅಂತ ನೋಡೋಣ. ಬಂಗಾಳದ ವಿಭಜನೆ 1905 ಅಂತ ಇದೆ, ಇದು ಸರಿಯಾಗಿದೆ. ಸಿ ಉತ್ತರ. ಜಲಿಯನ್ ವಾಲಾಬಾಗ್ 1919, ಇದು ಸರಿಯಾಗಿದೆ. ಸಿಪಾಯಿ ದಂಗೆ 1857, ಇದು ಸರಿಯಾಗಿದೆ. ಭಾರತ ಬಿಟ್ಟು ತೊಲಗಿ 1935 ಅಂತಿದೆ, ಇದು ತಪ್ಪಾಗಿದೆ. ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿ ನಡೆದಿದ್ದು 1942 ಆಗಸ್ಟ್ 8ರಂದು. ಹಾಗಾಗಿ ಉತ್ತರ ಎ ಆಗಿರುತ್ತದೆ. ಭಾರತ ಬಿಟ್ಟು ತೊಲಗಿ 1935, ಇದು ಸರಿಯಾದ ಉತ್ತರ. ಪ್ರಶ್ನೆ 12, ಹೈದರಾಬಾದ್ನ ನಿಜಾಮರ ನಿಯಂತ್ರಣದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿದ್ದು? ಸರಿಯಾದ ಉತ್ತರ
ಡಿ 1948 ಸೆಪ್ಟೆಂಬರ್ನಲ್ಲಿ. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ 1948 ಸೆಪ್ಟೆಂಬರ್ 17ರಂದು. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಧಿ 371J. ಪ್ರಶ್ನೆ 13. ಗೋವಾ ಸ್ವತಂತ್ರವಾಗುವ ಮೊದಲು ಯಾರಿಂದ ಆಳಲ್ಪಡುತ್ತಿತ್ತು? ಸರಿಯಾದ ಉತ್ತರ ಎ ಪೋರ್ಚುಗೀಸರಿಂದ. ಪ್ರಶ್ನೆ 14. ಗೋವಾ ಸ್ವಾತಂತ್ರ್ಯ ಪಡೆದ ದಿನಾಂಕ? ಸರಿಯಾದ ಉತ್ತರ 19/12 1961ರಲ್ಲಿ ಗೋವಾ ಸ್ವತಂತ್ರ ಪಡೆಯಿತು. ಹಾಗೆಯೇ ಗೋವಾ ಭಾರತದ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದ ದಿನಾಂಕ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ 1987 ಮೇ 30ರಂದು ಗೋವಾ ಭಾರತದ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು. ಪ್ರಶ್ನೆ 15. ಬ್ರಿಟಿಷ್ ಆಡಳಿತದಲ್ಲಿ ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನು ತಯಾರಿಸುವ ದೇಶವಾಗಿ ಭಾರತ ಉಳಿದಿರಲಿಲ್ಲ. ಇದಕ್ಕೆ ಕಾರಣ? ಉತ್ತರ ಬಿ ಬ್ರಿಟಿಷ್ ವಾಣಿಜ್ಯ ನೀತಿ ಇದಕ್ಕೆ ಕಾರಣವಾಯಿತು. ಪ್ರಶ್ನೆ 16. ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆಯ ಸೇಡನ್ನು ಸರ್ ಮೈಕಲ್ ಡಯಾರನ್ನು ಹತ್ಯೆಗೈದು ಸೇಡಿ ತೀರಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಸಿ ಸರ್ದಾರ್ ಉಧಾಮ್ ಸಿಂಗ್. ಹಾಗೆಯೇ ಈ ಜಲಿಯನ್ ವಾಲಾಬಾಗ್ ಇರುವುದು ಪಂಜಾಬ್ ರಾಜ್ಯದ ಅಮೃತಸರ ಜಿಲ್ಲೆಯಲ್ಲಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ 1919 ಏಪ್ರಿಲ್ 13ರಂದು. ಪ್ರಶ್ನೆ 17. ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಸದ್ಯ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಡಿ ಮಂಡ್ಯ ಜಿಲ್ಲೆಯಲ್ಲಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು. ಈ ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷರು ಟಿ ಸಿದ್ದಲಿಂಗಯ್ಯ. ಪ್ರಶ್ನೆ 18. ಮೊದಲನೆಯ ದುಂಡು ಮೇಜಿನ ಮಾತುಕತೆ ನಡೆದ ಸ್ಥಳ ಹಾಗೂ ದಿನಾಂಕ ಯಾವುದು? ಸರಿಯಾದ ಉತ್ತರ ಎ ಲಂಡನ್. 12/11/1930ರಲ್ಲಿ ಮೊದಲನೇ ದುಂಡು ಮೇಜಿನ ಮಾತುಕತೆ ನಡೆಯಿತು. ಪ್ರಶ್ನೆ 19. ಮಹಾತ್ಮ ಗಾಂಧೀಜಿಯವರ ಹಾದಿ ತಪ್ಪಿದ ಮಗ ಯಾರು? ಸರಿಯಾದ ಉತ್ತರ ಸಿ ಹರಿಲಾಲ್. ಈ ಹರಿಲಾಲ್ ಗಾಂಧೀಜಿಯವರ ಹಿರಿಯ ಮಗನಾಗಿದ್ದನು. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಮಕ್ಕಳು ಯಾರ್ಯಾರೆಂದರೆ ಹರಿಲಾಲ್, ಮಣಿಲಾಲ್, ರಾಮದಾಸ್ ಹಾಗೂ ದೇವದಾಸ್. ಇವರು ಗಾಂಧೀಜಿಯವರ ಮಕ್ಕಳಾಗಿದ್ದರು. 20ನೇ ಪ್ರಶ್ನೆ. ಕಟ್ಟ ಕಡೆಯವರೆಗೂ ಭಾರತದ ಒಕ್ಕೂಟವನ್ನು ಸೇರಲು ತಿರಸ್ಕರಿಸಿದ ರಾಜ ಆಳ್ವಿಕೆಯಲ್ಲಿದ್ದ ಪ್ರದೇಶ ಯಾವುದು? ಸರಿಯಾದ ಉತ್ತರ ಸಿ ಹೈದರಾಬಾದ್. 1948 ಸೆಪ್ಟೆಂಬರ್ 13ರಂದು ಮೇಜರ್ ಜನರಲ್ ಚೌಧರಿ ನೇತೃತ್ವದಲ್ಲಿ ಆಪರೇಷನ್ ಪೋಲೋ ಎಂಬ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತಕ್ಕೆ ಒಕ್ಕೂಟಕ್ಕೆ ಸೇರಿಸಿದರು. ಸ್ನೇಹಿತರೆ, ಇದೇ ರೀತಿ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.